ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಬೇರೆ ಜಾತಿ ಧರ್ಮದವರನ್ನು ಪ್ರೀತಿಸಿ ದ್ವೇಷಿಸಬೇಡಿ. ನಾವು ಬೇರೆ ಬೇರೆ ಜಾತಿಗಳಿಗೆ ಸೇರಿದ್ದರೂ ಯಾವುದೇ ಧರ್ಮವನ್ನು ಅನುಸರಿಸುತ್ತಿದ್ದರೂ ಇತರ ಜಾತಿ ಮತ್ತು ಧರ್ಮದ ಜನರನ್ನು ಪ್ರೀತಿಸಬೇಕು, ದ್ವೇಷಿಸಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆ ನೀಡಿದರು. ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದ ಬಸವ ಗೋಪಾಲ ನೀಲಮಾಣಿಕ ಮಠದಲ್ಲಿ ಆಯೋಜಿಸಲಾಗಿದ್ದ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾನವೀಯತೆಯ ಮೌಲ್ಯವನ್ನು ಒತ್ತಿ ಹೇಳಿದ ಸಿದ್ದರಾಮಯ್ಯನವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವಾಗ ರಕ್ತದ ಅಗತ್ಯವಿದ್ದಾಗ ನಾವು ಯಾರ ರಕ್ತವನ್ನು ಪಡೆಯುತ್ತಿದ್ದೇವೆ, ಅದು ಯಾವ ಜಾತಿಯವರದ್ದು ಎಂದು ಯೋಚಿಸುವುದಿಲ್ಲ. ಆದರೆ ಗುಣಮುಖರಾದ ನಂತರ ಜಾತಿಯ ಬಗ್ಗೆ ವಿಚಾರಿಸುತ್ತೇವೆ. ಹಿಂದೂ ಮತ್ತು ಮುಸ್ಲಿಮರ ರಕ್ತ ಬೇರೆಯಾಗಿಲ್ಲ. ಇದು ನ್ಯಾಯವೇ? ಇದು ಧರ್ಮವೇ ಎಂದು ಪ್ರಶ್ನಿಸಿದರು. ಬಸವಣ್ಣನವರ ವಚನಗಳನ್ನು ಉಲ್ಲೇಖಿಸಿದ ಅವರು ಸಮಾಜದಲ್ಲಿನ ಜಾತೀಯತೆಯನ್ನು ತೊಡೆದುಹಾಕಿ ಸಮಾನತೆಯನ್ನು ತರಲು ಬಸವಣ್ಣನವರು ಶ್ರಮಿಸಿದರು ಎಂದರು. ಪ್ರೀತಿಸುವುದು ಎಲ್ಲಾ ಧರ್ಮಗಳ ಮೂಲಮಂತ್ರ. ನಾವು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುತ್ತೇವೆ, ಆದರೆ ಮನುಷ್ಯರನ್ನು ದ್ವೇಷಿಸುತ್ತೇವೆ. ಇದನ್ನು ಮೊದಲು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಜಾತಿ ವ್ಯವಸ್ಥೆಯು ಇಂದಿಗೂ ಗುಲಾಮಗಿರಿಯ ಸಂಕೇತವಾಗಿದೆ ಎಂದು ಮುಖ್ಯಮಂತ್ರಿಗಳು ಕಳವಳ ವ್ಯಕ್ತಪಡಿಸಿದರು. ಮೇಲ್ವರ್ಗದವರಿಗೆ ಗೌರವ ಮತ್ತು ಕೆಳವರ್ಗದವರಿಗೆ ಏಕವಚನದಲ್ಲಿ ಮಾತನಾಡುವುದು ಗುಲಾಮಗಿರಿಯ ಲಕ್ಷಣ. ವಿದ್ಯಾವಂತರಾಗಿಯೂ ಮೌಢ್ಯ ಆಚರಿಸಿದರೆ ಪ್ರಯೋಜನವಿಲ್ಲ. ಶಿಕ್ಷಣ ಪಡೆದರೂ ಜಾತೀಯತೆ ಮುಂದುವರಿದಿದೆ. ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಬರುವವರೆಗೂ ನಿಜವಾದ ಸಮಾನತೆ ಸಾಧ್ಯವಿಲ್ಲ ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಶಯವನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ಹಾಸ್ಯ ನಟ ಸಾಧು ಕೋಕಿಲ, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಮಾಜಿ ಸಚಿವೆ ಉಮಾಶ್ರೀ, ಹೊನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಸೇರಿದಂತೆ ವಿವಿಧ ಮಠಾಧೀಶರು ಮತ್ತು ಬಂಡಿಗಣಿ ಮಠದ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಲಕ್ಷಕ್ಕೂ ಅಧಿಕ ಭಕ್ತರು ಈ ಮಹಾಸಂಗಮದಲ್ಲಿ ಭಾಗವಹಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ವರದಿ ಕಲ್ಯಾಣಪ್ಪ ಎಸ್. ಬಾಂಗಿ, ಅನ್ನದಾತ ನ್ಯೂಸ್, ಬಂಡಿಗಣಿ. ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ. ನೀವು ಇನ್ಮೇಲೆ ಈ ವೇದಿಕೆ ಬಿಟ್ಟು ಹೋಗ್ತೇವೆ. ನಾವು ಜನರನ್ನು ಪ್ರೀತಿಸತಕ್ಕಂಥ 28 ವರ್ಷ ಆಯ್ತು. ಸಂವಿಧಾನ ಬಂದು 28 ವರ್ಷ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಇನ್ನೊಂದು ಧರ್ಮವನ್ನ ಸಹಿಸಿಕೊಳ್ಳಬೇಕಂತ, ಇನ್ನೊಂದು ಧರ್ಮವನ್ನ ಸಹಿಸಿಕೊಳ್ತಕ್ಕಂಥದ್ದಾಗ್ತದೆ. ಜೊತೆಗೆ ಇದು ಎಲ್ಲರೂ ಕೂಡ ಕೂಡಿ ಬಾಳ್ತಕ್ಕಂಥದ್ದಾಗ್ತದೆ ಅಲ್ವಾ? ಅದಕ್ಕೆ ನಮ್ಮ ಸರ್ಕಾರ ಸರ್ವರನ್ನೂ ಒಳಗೊಂಡ ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಧ್ಯೇಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕೇಳುತ್ತಾರೆ. ಅದಕ್ಕೆ ಸ್ಥಳ ಸಮುದಾಯದವರಿದ್ದಾರಲ್ಲ, ಅವರೆಲ್ಲರೂ ಕೂಡ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಅವರೆಲ್ಲರಿಗೂ ಕೂಡ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಆ ಶಕ್ತಿ ಯೋಜನೆ ಯಾವ ಒಂದು ಧರ್ಮದವರಿಗೆ ಇದೆಯಾ, ಒಂದು ಶಾಖೆ ಇದೆಯಾ, ತಿರುಗಾಡಿ ಎಲ್ಲ ನೋಡಿದವರು ಫ್ರೀಯಾಗಿ
ನೀವೆಲ್ಲರೂ ಹೋಗಿ ದೇವಸ್ಥಾನದಲ್ಲೂ ಹೋಗಿ ನದಿ ಮನೆಗಳು ಹೋಗಿ ಟೌನ್ ಮನೆಗಳು ಹೋಗಿ ಎಲ್ಲರೂ ಹೋಗಿ. ಆದ್ರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ ಫ್ರೀಯಾಗಿ ಹೋಗಿ ಆ ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲ ಜಾತಿ ಬಡವರಿಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಳಿಸ್ಕೊಡ್ತೀವಿ. ಅದರಲ್ಲಿ ಜಾತಿ ಇದೆಯಾ, ಧರ್ಮ ಇದೆಯಾ, ಅಥವಾ ರಾಜಕೀಯ ಇದೆಯಾ, ಯಾವ ಪಕ್ಷ? ಈಗ ಬಿಜೆಪಿ ತಗೊಳ್ಳಲ್ವಾ? ಅವ್ರ ಮನ ಅದಕ್ಕೆ ಫ್ರೀ ಕರೆಂಟ್ 250 ಫ್ರೀ ಕರೆಂಟ್. ಇವೆಲ್ಲ ಕೈ ಎತ್ತಿ ಹೆಸರು ಫ್ರೀ ಕರೆಂಟ್ ಅಂತ ಇದ್ರಿ ನೋಡಿ, ಎಲ್ಲರೂ ಕೈ ಎತ್ತಾರೆ. ಹೋಗದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ, ಸ್ವಾತಂತ್ರ್ಯ ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ. ನೀವು ತಿಳ್ಕೊಳ್ಳಿ ಇವರೆಲ್ಲ. ನಾನು ಬಹಳ ಮಾತಾಡಬೇಕಂತ ಇದ್ದೆ, ಸಮಯ ಇಲ್ಲಬೇಕ. ನಾನು ಮಕ್ಕಳು ಇಲ್ಲಿ ಹೋಗಿ ಇಲ್ಲಿಂದ ಹೋಗಿ ಎಲ್ಲ ಉಂಟೆ ಅದರಿಂದ ಹೋಗಲೇಬೇಕಾಗಿದೆ. ಅದರಿಂದ ಹೆಚ್ಚು ಮಾತಾಡಕ್ಕೆ ಹೋದ್ರೆ ಇಷ್ಟೇ ತಿಳ್ಕೊಳ್ಳಿವೆ. ವಿಶ್ವಶಾಂತಿ ಆಗ್ಬೇಕಾದ್ರೆ ವಿಶ್ವಶಾಂತಿ ಆಗ್ಬೇಕಾದ್ರೆ ಮೂಲಭೂತವಾಗಿ ತಿಳ್ಕೊಂಡಿದ್ದು ಇನ್ನೊಂದು ಜಾತಿಗಳನ್ನ ಟೀಕಿಸ್ಬೇಕು. ಅವು ಯಾವ ಜಾತಿಗಳಾಗಲಿ ಕ್ರಮೇಣ ಜಾತಿ ಹೋಗ್ಬೇಕು. ನಾನು ಅದಕ್ಕೆ ಒಂದು ನನ್ನ ಅನುಭವದ ಮಾತು. ನಾನು ವಿದೇಶಿ ಹೋಗುವಾಗ ನಾವು ನಮ್ಮ ಅಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಕರುಗಳಿಗೆ ಆಗ ಓಪನ್ ಇರ್ತದೆ. ಈ ಜಿಲ್ಲೆಗಳಲ್ಲಿ ಇದೆಲ್ಲ ಓಪನ್ ನಾನು ಓದುವಾಗ ಗೋಪುರ ವೆಲ್ಗಳಿದ್ರು. ಆ ಬಾವಿನಲ್ಲಿ ಹೋಗಿ ನೀರು ಸೇರಿಕೊಂಡು ಮನೆಗೆ ಅದಕ್ಕೆ ಏನ್ ಮಾಡ್ತಿದ್ದೆ, ನಾನು ಆ ಬಾವಿಯಲ್ಲಿ ಗುಬ್ಬಚ್ಚಿಗಳೆಲ್ಲ ಇರ್ಬೋದು. ಆ ಗುಬ್ಬಚ್ಚಿಗಳು ಗುಡಿಸೆಲ್ಲ ಎಲ್ಲ ಹಾಕಿಕೊಂಡು ಜಾತಿ ವ್ಯವಸ್ಥೆಯಿಂದ ಅನೇಕ ಸುಧಾರಿಸಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಯಾರು ಬಂದರೂ ಕೂಡ ಸ್ವಲ್ಪ ಬದಲಾವಣೆ ಆದಂತ ಜಾತಿ ವ್ಯವಸ್ಥೆ ಮತ್ತೆ ಸೇರಿಸಬೇಕು. ಅನುಭವ ಮಾತು. ಆದ್ರಿಂದ ನಾವೆಲ್ಲರೂ ತಿಳ್ಕೋಬೇಕು. ನಾವು ಶಕ್ತಿ ತುಂಬಬೇಕಾಗುತ್ತೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ. ನಾವು ಅದಕ್ಕೋಸ್ಕರನೇ ಇಲ್ಲಿ ಬಹಳ ಜನ ಭಕ್ತರೆಲ್ಲ ಬಂದಿದ್ದೀವಿ. ಪಾಪ ಚಕ್ರವರ್ತಿ ಅನ್ನದಾನೇಶ್ವರರು ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್ವಧರ್ಮ
ದಾಸೋಹ ಅಂದರೆ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ನೀವು ಕೆಲವರು ಮಾತ್ರ ಕಾಯಕ ಮಾಡೋದು, ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸೋದು, ಇನ್ನು ಕೆಲವರು ಕೂತು ತಿನ್ನೋದು. ಎಂದು ಕಾಯಕ ಮಾಡೋದು. ಬಂದಂತ ಸಂಪತ್ತಿನ ಉತ್ಪಾದನೆಯನ್ನ ಎಲ್ಲರೂ ಹಂಚ್ಕೊಂತಿರ್ಬೇಕು. ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಅದೇ ಕಾಯಕ ಮತ್ತು ದಾಸೋಹ, ಅದೇ ಭಾಷಣ ಮಾಡೋಕ್ಕೆಲ್ಲ ಇರೋದು ಬಸವಣ್ಣನ ವಚನಗಳು. ಅದಕ್ಕೆ ನಾನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ಮಾಡಲಿಲ್ಲ, ಮಾಡಲಿಲ್ಲ. ನೀವು ಮಾಡಲ್ಲಪ್ಪ, ನೀವು ಮಾಡಲ್ಲ. ಕೆಲವರು ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.